ಸಂತೋಷದಿಂದ ಬದುಕುತ್ತಿರುವಾಗ ಸಾವಿಗೆ ಹೇಗೆ ತಯಾರಿ ನಡೆಸುವುದು ನನ್ನ ಪ್ರಶ್ನೆ. ಅದ್ಭುತ. ಸಂತೋಷದಿಂದ ಬದುಕುತ್ತಿರುವಾಗ ಸಾವಿಗೆ ಹೇಗೆ ತಯಾರಿ ನಡೆಸುವುದು. ಭಾಳ ಕ್ಲಿಷ್ಟಕರವಾದ ಪ್ರಶ್ನೆ. ಸಂತೋಷದಿಂದ ಬದುಕುತ್ತಿರುವಾಗ ಸಾವಿಗೆ ಹೇಗೆ ತಯಾರಿ ನಡೆಸುವುದು. ಸಾವು ಈ ಸೃಷ್ಟಿ ಅನ್ನೋ ಪಾಠಶಾಲೆ ವಿಧಿಸಿರೋ ಒಂದು ಪರೀಕ್ಷೆ ಅಂತ. ನಾವು ಶಾಲೆಗೆ ಅಡ್ಮಿಷನ್ ತಗೊಂಡಿದ್ದೀವಿ ಮತ್ತು ಓದ್ತಿದ್ದೀವಿ ಅಂತಂದಮೇಲೆ ಅದ್ರ ಉದ್ದೇಶನೇ ಪರೀಕ್ಷೆನ ಎದುರಿಸ್ಬೇಕು ಅನ್ನೋದೇ ಅದ್ರ ಉದ್ದೇಶ ಆಗಿರ್ತದೆ. ಹೆಂಗೋ ಹಾಗೆ ಈ ಸೃಷ್ಟಿನಲ್ಲಿ ನಾವು ಪ್ರವೇಶ ಮಾಡಿದ್ದೀವಿ ಅಂತಂದಮೇಲೆ ಪರೀಕ್ಷೆ ಸಾವು ಅನ್ನುವಂತಹ ಒಂದು ಪರೀಕ್ಷೆಗೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತಲೇ ಅರ್ಥ. ಕೆಲವರು ಮೊದಲೇ ದಿನದಿಂದ ತಯಾರು ಮಾಡ್ಕೊತಾರೆ, ಕೆಲವರು ಪರೀಕ್ಷೆ ಇನ್ನೇನು ಫಸ್ಟ್ ಟರ್ಮ್ ಮುಗೀತು ಸೆಕೆಂಡ್ ಟರ್ಮಿಂದ ಶುರು ಮಾಡ್ತಾರೆ. ಇನ್ನು ಕೆಲವರಂತೂ ತಿಂಗಳು ಒಪ್ಪತ್ತಿದೆ ಅಂದಾಗ ಶುರು ಮಾಡ್ತಾರೆ. ಮತ್ತು ಇನ್ನು ಕೆಲವರು ನಾಳೆ ಎಕ್ಸಾಮ್ ಇದೆ ಅಂತಂದರೆ ಇವತ್ತು ಪುಸ್ತಕ ಹುಡುಕಾಡೋರು ಇರ್ತಾರೆ. ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೂ ಇಲ್ಲಿ ಅವಕಾಶ ಐತೆ. ಆದರೆ ಪರೀಕ್ಷೆ ಅಂತೂ ಕಡ್ಡಾಯ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕಂತೂ ಆಗಲ್ಲ. ಈಗ ಹೆಂಗೆ ನಾವು ಹುಡುಗರು ಶಾಲೆಗೆ ಹೋದ್ಮೇಲೆ ಶಾಲೆಗೆ ವಾರ್ಷಿಕ ಪರೀಕ್ಷೆ ಅಂತ ಕಡ್ಡಾಯವಾಗಿ ವಿಧಿಸಲಾಗಿರುತ್ತದೋ ಹಂಗೆ ಈ ಸೃಷ್ಟಿ ಸಂವಿಧಾನದಲ್ಲಿ ಮರಣ ಅನ್ನುವಂತಹ ಒಂದು ಪರೀಕ್ಷೆಯನ್ನು ವಿಧಿಸಲಾಗಿದೆ ಅಂತ. ಆಮೇಲೆ ಜಾಣರಿಗೆ ಸ್ವಯಂ ಪರೀಕ್ಷೆ, ದಡ್ಡರಿಗೆ ಕಡ್ಡಾಯವಾದ ಪರೀಕ್ಷೆಯೇ ಪರೀಕ್ಷೆ ಅಂತ. ಜಾಣರು ಇನ್ನೂ ಪರೀಕ್ಷೆ ತಗೊಂಡಿಲ್ಲ ಅನ್ನುವಾಗ ಅವರೇ ಪರೀಕ್ಷೆ ಮಾಡ್ಕೊಳ್ತಿರ್ತಾರೆ. ಅವರೇ ಟೈಮ್ ಇಟ್ಕೊಂಡು, ಅವರೇ ಕ್ವೆಶ್ಚನ್ ಪೇಪರ್ ಹಾಕ್ಕೊಂಡು, ನನಗೆಷ್ಟು ಗೊತ್ತಿದೆ ಅನ್ನೋದನ್ನು ಅವರೇ ಮೌಲ್ಯಮಾಪನ ಮಾಡಿಕೊಂಡು ಅವರೇ ಅದನ್ನು ಪರೀಕ್ಷೆನ ನಿಭಾಯಿಸ್ಕೊಂಡು ಪರೀಕ್ಷೆನ ತಯಾರಿ ಮಾಡ್ಕೊಳ್ತಿರ್ತಾರೆ. ಇನ್ನು ಕೆಲವರು ಬರೀ ಓದ್ತಿರ್ತಾರೆ, ಬರೆಯೋಕ್ಕೂ ಹೋಗಲ್ಲ, ಬರೀ ಓದೋದಷ್ಟೇ. ನಂಗೆ ತಿಳಿಯಿತು ಅಂತ ಸುಮ್ಮನಿರ್ತಾರೆ. ಪರೀಕ್ಷೆನಲ್ಲೇ ಬಂದ ಪ್ರಶ್ನೆಗೆ ಬರೆಯೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಈ ಯಾರು ತಮ್ಮನ್ನು ತಾವು ಪರೀಕ್ಷೆ ಮಾಡ್ಕೊಳ್ತಿರ್ತಾರೆ, ಅಂದರೆ ತಮ್ಮ ಕ್ವೆಶ್ಚನ್ ಪೇಪರ್ ತಾವೇ ಹಾಕ್ಕೊಂಡು ಟೈಮ್ ಹಚ್ಕೊಂಡು ಯಾರು ತಮ್ಮನ್ನು ತಾವೇ ಪರೀಕ್ಷೆ ಮಾಡ್ಕೊಳ್ತಿರ್ತಾರೆ, ಅವರು ಪರೀಕ್ಷೆ ಟೈಮ್ನಲ್ಲಿ ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಕೊಡಬೇಕು, ಎಷ್ಟು ಅಂಕ ಬರಬೇಕು, ಮತ್ತು ಇನ್ ಟೈಮ್ನಲ್ಲಿ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋದು ಅವ್ರಿಗೆ ಸಾಧ್ಯ ಆಗ್ತದೆ. ಅಂದರೆ ಬರೀ ಓದ್ಕೊಂಡು ಹೋದವನಿಗೆ ಬರೆಯುವ ಕಲೆ ಇರೋದಿಲ್ಲ. ಯಾರು ಸ್ವಯಂ ಪರೀಕ್ಷೆ ಮಾಡಿಕೊಂಡು ಬರೆಯುವ ಕಲೆಯನ್ನು ರೂಢಿಸ್ಕೊಳ್ತಾರೆ ಅವರು ಪರೀಕ್ಷೆ ಟೈಮ್ನಲ್ಲಿ ಗೊತ್ತಿದ್ದದ್ದನ್ನೆಲ್ಲ ಅವರು ವ್ಯಕ್ತ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದರೆ ಬರೆಯುವಂತಹ ಒಂದು ಅಭ್ಯಾಸ ಇಟ್ಕೊಂಡಿಲ್ಲ ಅಂದರೆ ಪರೀಕ್ಷೆಯಲ್ಲಿ ಗೊತ್ತಿದ್ದರೂ ಕೂಡ ಬರೆಯೋಕ್ಕಾಗೋದಿಲ್ಲ. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆಗಳನ್ನು ಟಚ್ ಮಾಡೋಕ್ಕಾಗಲ್ಲ ಅಥವಾ ಕವರ್ ಮಾಡೋಕ್ಕಾಗಲ್ಲ. ಈ ಸಮಸ್ಯೆ ಇರ್ತದೆ ಅಂತ. ಅಂದರೆ ಓದಬೇಕು ಮತ್ತು ಬರಿಬೇಕು, ಇದಕ್ಕೆ ತಯಾರಿ ಅಂತಾರೆ. ಬರೀ ನಾನು ಪಾಠ ಕೇಳ್ತೀನಿ, ಓದ್ಕೊಂಡು ನೆನ್ಪಿಟ್ಕೋತೀನಿ ಅಂದರೆ ಇದು ಸಂತೋಷವಾಗಿ ಬದುಕುವಂತಹ ಒಂದು ಬಗೆ. ಆದರೆ ನನ್ನನ್ನು ನಾನು ಪರೀಕ್ಷೆ ತಗೊಳ್ತೀನಿ ಮತ್ತು ಬರೆಯುವ ಕಲೆಯನ್ನು ಕರಗತಗೊಳಿಸ್ಕೊಳ್ತೀನಿ, ಎಷ್ಟು ಅಂಕಕ್ಕೆ ಎಷ್ಟು ಸಾಲುಗಳ ಉತ್ತರ ಕೊಡಬೇಕು ಅನ್ನೋದನ್ನು ನಾನು ತಯಾರಿ ಮಾಡ್ಕೊಳ್ತೀನಿ ಅಂತಾರಲ್ಲ, ಅದಕ್ಕೆ ಪರೀಕ್ಷಾ ತಯಾರಿ ಅಂತ ಕರೀತಾರೆ. ಮತ್ತು ಸರ್ವಜ್ಞ ಕೂಡ ಹೇಳ್ತಾನೆ, ಬರೆಯದಲ್ಲೇ ಓದುವವನು, ಕರೆಯದಲ್ಲೇ ಹೋಗುವವನು, ಇವರನ್ನೆಲ್ಲ ಎಡಗಾಲ ಕೆರವಿನಿಂದ ಲಟನೆ ಒಡಿ ಅಂತ ಹೇಳ್ತಾನೆ. ಎಡಗಾಲ ಕೆರವೆ ಯಾಕೆ ಅಂದರೆ ಬಲ್ಗಾಲದ ಚಪ್ಪಲಿ ಸ್ವಲ್ಪ ಜಾಸ್ತಿ ಸೌದಿರ್ತತೆ, ಸೌದಿರೋ ಚಪ್ಪಲಿಯಿಂದ ಹೊಡೆದ್ರೆ ಪೆಟ್ಟು ಕಡಿಮೆ ಬೀಳ್ಬೋದು. ಎಡಗಾಲ ಚಪ್ಪಲಿ ಸ್ವಲ್ಪ ಕಡಿಮೆ ಸೌದಿರೋದ್ರಿಂದ ಚೆನ್ನಾಗಿ ಪೆಟ್ಟು ಬೀಳುತ್ತೆ ಅಂತ. ಹಾಗೆ ಅಂದರೆ ಶಿಕ್ಷೆ ಕೊಡೋದಾದರೆ ಚೆನ್ನಾಗಿ ಶಿಕ್ಷೆ ಕೊಡಬೇಕು ಅನ್ನೋ ರೀತಿಯಲ್ಲಿ. ಅದಕ್ಕೆ ಬರೀ ಓದೋದು ಅಂದರೆ ಅಥವಾ ಬರೀ ಪಾಠ ಕೇಳೋದು ಅಂದರೆ ಅದೊಂಥರ ಸಂತೋಷವಾಗಿ ಬದುಕೋ ರೀತಿ ಅಷ್ಟೇ. ಆದರೆ ಪರೀಕ್ಷಾ ತಯಾರಿ ಅಂತಂದರೆ ಓದಿದ್ದನ್ನು ಕೇಳಿದ್ದನ್ನು ನನಗೆ ಎಷ್ಟು ಗೊತ್ತಿದೆ ಅಂತ ನನಗೆ ಗೊತ್ತು ಮಾಡ್ಕೊಳ್ಳೋಕ್ಕೆ ಬರೆಯೋ ರೀತಿ, ಮತ್ತು ಬರೆದಷ್ಟೇ ಬಿಡ್ದೇನೆ ನನಗೆ ಎಷ್ಟು ಅಂಕ ಸಿಕ್ಕತ್ತೆ ಅಂತ ನನಗೆ ನಾನೇ ಗೊತ್ತು ಮಾಡ್ಕೊಳ್ಳೋದಿದೆಯಲ್ಲ. ಮತ್ತು ಅದನ್ನು ಏನು ಗೊತ್ತಿಲ್ಲ ಅದನ್ನು ಗುರುಗಳ ಹತ್ರ ಹೋಗಿ ಕೇಳಿ, ಫ್ರೆಂಡ್ಸ್ ಹತ್ರ ತಿಳ್ಕೊಂಡು, ಮತ್ತು ಬೇರೆ ಬೇರೆ ಬುಕ್ಸ್ನ ರೆಫರ್ ಮಾಡಿ ತನ್ನನ್ನು
ಉನ್ನತೀಕರಣಗೊಳಿಸ್ಕೊಳ್ಳೋದಿದೆಯಲ್ಲ, ಅದು ಪರೀಕ್ಷೆ ತಯಾರಿ ಅಂತ ಕರೀತಾರೆ. ನಮ್ಮ ಗುರುಗಳು, ಅವರು ಡಾಕ್ಟ್ರು ಹೌದು ಮತ್ತು ಗುರುಗಳು ಹೌದು, ಮತ್ತು ನಮ್ಮ ಸತ್ಸಂಗದ ಒಬ್ಬ ಮೇಲ್ವಿಚಾರಕರು ಹೌದು. ಅವರು ಕೇಳಿದಂತಹ ಪ್ರಶ್ನೆ ಗುರುತರವಾದದ್ದು. ಈಗ ನಾವು ಶ್ರವಣ ಮಾಡ್ತೀವಿ, ಆದರೆ ಎಷ್ಟು ಜನ ನಾವು ಇವತ್ತು ಎಷ್ಟು ಶ್ರವಣ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂತ ನೆನಪು ಮಾಡ್ಕೋತೀವಿ ಅನ್ನೋದು ಇಲ್ಲಿ ಮನನಕ್ಕೆ ಸಂಬಂಧಿಸಿರೋದು. ಆಮೇಲೆ ನಿಧಿಧ್ಯಾಸನ, ಆ ಕುರಿತು ಧ್ಯಾನ ಮಾಡಬೇಕು. ನಾನು ಎಷ್ಟು ಅಳವಡಿಸ್ಕೊಂಡಿದ್ದೇನೆ, ಆಚರಣೆಯಲ್ಲಿ ತಂದಿದ್ದೇನೆ ಅಂತ ಲೆಕ್ಕಾಚಾರಕ್ಕೆ ತೊಡಗಿಸ್ಕೊಳ್ಳೋರು ಎಷ್ಟು ಜನ ನಮ್ಮಲ್ಲಿ ಅಂತ ಹಾಗೆ ವಿಚಾರ ಮಾಡೋಕ್ಕೆ ಹೋದರೆ ಬಹುತೇಕ 100ಕ್ಕೆ 99 ಜನ ಸತ್ಸಂಗ ಸಮಯದಲ್ಲಿ ಕೇಳಿಸ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಟು, ಸತ್ಸಂಗದಲ್ಲಿ ಸಂತೋಷಪಟ್ಟು ಕೇಳಿಸ್ಕೊಂಡು ಅಲ್ಲಿಗೆ ಬಿಟ್ಟು ತಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋರು ಬಹುತೇಕ ಜನ ಇರ್ತಾರೆ. ಎಲ್ಲೋ 1-2% ಜನ ಮತ್ತೆ ಅದನ್ನು ನೆನಪು ಮಾಡ್ಕೊಳ್ತಾರೆ. ಏನು ಇವತ್ತು ಸತ್ಸಂಗದಲ್ಲಿ ಮುಖ್ಯವಾದ ವಿಷಯ ಏನಿತ್ತು ಅಂತ ನೆನಪು ಮಾಡಿಕೊಂಡು ಮನನ ಮಾಡ್ತಾರೆ. ಮತ್ತು ಬಹಳ ಅತ್ಯಲ್ಪ ಜನ ಅದನ್ನು ಬರೆದಿಟ್ಕೊಳ್ಳೋರು ಇರ್ತಾರೆ. ಮತ್ತು ಇವತ್ತಿನ ಸತ್ಸಂಗದಲ್ಲಿ ಈ ವಿಷಯ ನನಗೆ ಗೊತ್ತಾಯಿತು, ನನಗೆ ಏನು ಗೊತ್ತಾಗಲಿಲ್ಲ, ನಾನು ಪ್ರಶ್ನೆ ಕೇಳಬೇಕು. ಆಮೇಲೆ ಇವತ್ತೇನು ಹೊಸದು ಗೊತ್ತಾಯಿತು, ಈಗ 4 ದಿನದಲ್ಲಿ ಹೊಸದು 4 ವಿಷಯಗಳೇನೇನು ಗೊತ್ತಾಯಿತು, ಆ 4 ವಿಷಯಗಳನ್ನೆಲ್ಲ ಸೇರಿಸಿದಾಗ ಏನೊಂದು ವಿಚಾರ ಗೊತ್ತಾಗತ್ತೆ. ಆಮೇಲೆ ನಾಳೆ ವಿಚಾರ ಏನಿರಬಹುದು, ಯಾರಿಗೆ ಮನನ ಮಾಡಿದವರು, ಯಾರು ನಿಧಿಧ್ಯಾಸನದಲ್ಲಿ ಇದ್ದಾರೆ ಅಂತ ಹೇಗೆ ಗೊತ್ತಾಗತ್ತೆ ಅಂತಂದರೆ, ಶಾಲೆಯಲ್ಲಿ ಮಗು ಪಾಠ ಕೇಳ್ತದೆ, ಕೇಳಿದ ಮೇಲೆ ಆ ಪಾಠನ ಗಟ್ಟಿ ಮಾಡಿಕೊಂಡು ಮುಂದಿನ ಪಾಠ ಕೇಳುವಾಗ ಈಗ ಗುರುಗಳು ಏನು ಹೇಳಬೇಕು ಅಂದ್ಕೊಂಡಿರ್ತಾರೆ ಅದು ಮೊದಲೇ ಮಗುವಿನ ಮನಸ್ಸಿನಲ್ಲಿ ಹೊಳಿಬೇಕು. ಅಂದರೆ ಈಗ ಲೆಕ್ಕ ಬರೀತಾ ಇದ್ದರೆ ಆ ಉತ್ತರ ಮಗುಗೆ ಹೊಳಿಬೇಕು. ಈಗ ಒಂದು ಸಾಲು ಹೇಳಿದರೆ ಅದರ ಅರ್ಧ ಭಾಗ, ಒಂದು ವಾಕ್ಯದ ಅರ್ಧ ಭಾಗ ಟೀಚರ್ ಏನಾದರೂ ಉಚ್ಚಾರ ಮಾಡಿದರೆ ಇನ್ನರ್ಧ ಭಾಗವನ್ನು ವಿದ್ಯಾರ್ಥಿಯ ಉಚ್ಚಾರ ಮಾಡೋ ರೀತಿಯಲ್ಲಿ ಆಗಬೇಕು. ಅಂದರೆ ಅವನ ಕಲ್ಪನಾ ಶಕ್ತಿ ಓಡಬೇಕು. ಹಾಗೆ ಓಡಬೇಕು ಅಂದರೆ ಅವನು ತಯಾರಿ ಮಾಡ್ಕೊಂಡು ಕೂತಿದ್ದಾನೆ. ತಯಾರಿ ಅಂದ್ರೇನು? ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋ ರೀತಿಯಲ್ಲಿ ಪಾಠ ಕೇಳ್ತಿದ್ದಾನೆ. ಮನೆಗೆ ಹೋಗಿ ಓದೋದು ಬರೆಯೋದು ಮನನ ನಿಧಿಧ್ಯಾಸನ ಅದು ಒಂದು ಪಕ್ಷ. ಈಗ ಪಾಠ ಕೇಳಕ್ಕೆ ಕೂತಾಗ್ಲೇ ಹೀಗೆ ಕೇಳಬೇಕಲ್ಲ. ನಾನೀಗ ಈ ವಿಷಯ ಏನು ಬರ್ತಾ ಇದೆ, ಗುರುಗಳು ಏನು ಹೇಳ್ತಾ ಇದ್ದಾರೆ, ಆ ವಿಷಯ ಪರೀಕ್ಷೆ ಟೈಮ್ನಲ್ಲಿ ಈ ಪ್ರಶ್ನೆ ಬರ್ತದೆ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಅಂತ ಕೂತ್ಕೊಂಡಿರೋ ವಿದ್ಯಾರ್ಥಿಯನ್ನು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿ ಅಂತ ಕರೀತಾರೆ. ಅವನಿಗೆ ಗುರುಗಳು ಇನ್ನು ಬಾಯಿ ತೆಗಿತಾರೆ ಅಂದರೆ, ಒಂದು ಮಾತು ಹೇಳ್ತಾರೆ ಅಂದರೆ ಅವರ ಮುಂದಿನ ಮಾತು ಅವನ ಮನಸ್ಸಲ್ಲಿ ಹೊಳಿತಾ ಇರ್ತದೆ, ಅವನು ಅದನ್ನು ಉಚ್ಚಾರ ಮಾಡ್ತಿರ್ತಾನೆ ಅಂತ. ಅಂದರೆ ಅವನು ಪರೀಕ್ಷೆ ತಯಾರಿಗೋಸ್ಕರ ಕೂತಂತಹ ವಿದ್ಯಾರ್ಥಿ ಅಂತ ಹಾಗೆ ಸರ್ಟಿಫೈ ಮಾಡ್ಬೋದು ನಾವು. ಒಂದು. ಎರಡನೇದು, ಇನ್ನು ಹೇಳಿದರೆ ತಿಳಿಯಲ್ಲ, ಆಮೇಲೆ ಅದನ್ನು ತಿಳ್ಕೊಂಡು ಬರೆಯೋಕ್ಕೂ ಬರಲ್ಲ. ಬೋರ್ಡಲ್ಲಿ ಇದ್ದದನ್ನು ನೇರವಾಗಿ ನೋಟ್ಬುಕ್ನಲ್ಲಿ ಕಾಪಿ ಮಾಡೋದು, ನೋಟ್ಬುಕ್ನಲ್ಲಿ ಇದ್ದದನ್ನು ಫೇರ್ಬುಕ್ಕಲ್ಲಿ ಕಾಪಿ ಮಾಡೋದು, ಫೇರ್ಬುಕ್ಕಲ್ಲಿ ಇದ್ದದನ್ನು ಕಾಪಿ ಚೀಟಿಗೆ ಕಾಪಿ ಮಾಡೋದು, ಕಾಪಿ ಚೀಟಿನಲ್ಲಿ ಇದ್ದದನ್ನು ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಬರೆಯೋದು. ಇದು ಒಂದು ರೀತಿಯ ತಯಾರಿ. ಇದು ಕಾಪಿ ಮಾಡೋದಕ್ಕೋಸ್ಕರ ತಯಾರಿ. ಇದನ್ನು ಪರೀಕ್ಷೆಗೆ ತಯಾರಿ ಅಂತ ಹೇಳೋದಿಲ್ಲ. ಹೇಗಾದರೂ ಮಾಡಿ ನಾನು ಪಾಸಾಗುವಂತಹ ತಯಾರಿ. ನಾನು ಪಾಸಾಗಬೇಕು ಅಂತಂದರೆ ಅದಕ್ಕೆ ಪರೀಕ್ಷೆ ತಯಾರಿ ಅಂತ ಕರೆಯಲ್ಲ. ಅದು ಕಾಪಿ ಮಾಡಿ ಪಾಸಾಗ್ಬೋದು, ಯಾರದ್ದಾದರೂ ಪ್ರಭಾವ ತಗೊಂಡು ಪಾಸಾಗಬಹುದು, ಅಥವಾ ಮತ್ಯಾವುದೋ ವಾಮಮಾರ್ಗ ಹಿಡಿದು ಪಾಸಾಗ್ಬೋದು. ನಾನು ಪಾಸಾಗುವುದಕ್ಕೆ ಹಲವು ದಾರಿಗಳು. ಆದರೆ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅನ್ನೋದಿದೆಯಲ್ಲ, ಅದಕ್ಕೆ ಒಂದೇ ದಾರಿ ಅಂತಂದರೆ ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳಬೇಕು. ಹೇಗೆ ಕೇಳಿಸ್ಕೊಳ್ಬೇಕು? ಈ ವಿಷಯ ಪರೀಕ್ಷೆಗೆ ಬಂದರೆ ನಾನು ಆ ಪ್ರಶ್ನೆನ ಟಚ್ ಆದರೂ ಮಾಡ್ತೀನಿ ಅನ್ನೋ ತಯಾರಿನಲ್ಲಿ ಕೂತ್ಕೊಂಡು ಕೇಳಬೇಕು. ಕೇಳಿದ್ದಲ್ಲಿ ಮುಖ್ಯ ವಿಷಯಗಳನ್ನು ಮತ್ತೆ ನೆನಪಿಗೆ ತಂದುಕೊಂಡು ಮನನ ಮಾಡಬೇಕು. ಮನನ ಮಾಡಿದ್ದನ್ನು ನಮ್ಮದೇ ವಾಕ್ಯದಲ್ಲಿ, ಅಂದರೆ ಪುಸ್ತಕದಲ್ಲಿ ಏನಿದೆ ಅದನ್ನೇ ವಾಕ್ಯ ಬ್ಯಾಹ್ಯಾಟ್ ಮಾಡಿ ಬರೆಯೋದಕ್ಕೆ ತಯಾರಿ ಅಂತ ಹೇಳಲ್ಲ. ಅವರು ಎಂದೂ ಯಶಸ್ವಿ ಆಗಲ್ಲ. ಬಹಳ ಅಂದರೆ 5ನೇ ಕ್ಲಾಸ್ವರೆಗೂ ಯಶಸ್ವಿ ಆಗ್ಬೋದು. ಆಮೇಲೆ 6, 7 ನಂತರದ ತರಗತಿಗಳಿದಾವಲ್ಲ,
ಅವು ಸ್ವಂತ ವಾಕ್ಯ ರಚನೆ ಮಾಡಿ ಆ ಮೂಲಕ ನಾನು ನೆನಪಿಟ್ಟುಕೊಳ್ಳಬೇಕು ಮತ್ತು ಬರೆಯಬೇಕು. ಆ ರೀತಿಯ ಮನಸ್ಸಿನ ಏಕಾಗ್ರತೆ, ಬುದ್ಧಿಯ ಬೆಳವಣಿಗೆ ಆದರೆ ಮಾತ್ರ ಅವರು ಅದರಲ್ಲಿ ಬೆಳೀತಾರೆ ಅಂತ. ಇಲ್ಲ ಅಂತಂದರೆ ಅವರು ಪರೀಕ್ಷೆನ ಎದುರಿಸಲ್ಲ, ಹೇಗಾದ್ರು ಮಾಡಿ ನಾನು ಪಾಸಾಗಬೇಕು ಅನ್ನೋ ಹಂತದಲ್ಲೇ ಇರ್ತಾರೆ ಅಂತ. ಹಾಗೆ ನಾನು ಸಾಯಬಾರ್ದು, ಇದು ಸಾಮಾನ್ಯ ಓದಿನ ಒಂದು ಶಾಲೆಯ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಬದುಕು ಅನ್ನುವಂತಹ ಒಂದು ಪಾಠಶಾಲೆಯ ಪರೀಕ್ಷೆಯಾಗಿರುವ ಮರಣ ಕುರಿತಂತೆ ಮಾತಾಡೋದಾದರೆ, ಎಷ್ಟು ಜನ ರಾಕ್ಷಸರು ಅಂತ ನಾವು ಕರಿತೀವಿ, ದೈತ್ಯರು, ರಾಕ್ಷಸರು, ಅಸುರರು ಅಂತ ಕರಿತೀವಿ, ಅವರೆಲ್ಲ ಬ್ರಹ್ಮನನ್ನು ತಪಸ್ಸು ಮಾಡಿ ಅಥವಾ ಶಿವನನ್ನು ತಪಸ್ಸು ಮಾಡಿ ನಾನು ಸಾಯಬಾರ್ದು ಹೌದಾ ಅನ್ನೋ ರೀತಿಯಲ್ಲಿ ಅವರು ವರದಾನಗಳನ್ನು ಕೇಳ್ತಾರೆ ಅಂತ ನಾವು ಕೇಳ್ತೀವಿ. ಹೌದು, ಅವರು ಮಾಡಿದಷ್ಟು ತಪಸ್ಸನ್ನು ದೇವತೆಗಳಿಗೆ ಮಾಡೋಕ್ಕಾಗಲ್ಲ. ಆಮೇಲೆ ಅವರು ಮಾಡಿದಷ್ಟು ತಪಸ್ಸನ್ನು ಯಾರಿಗೂ ಮಾಡೋಕ್ಕಾಗಲ್ಲ, ಮನುಷ್ಯರಿಗೂ ಮಾಡೋಕ್ಕಾಗಲ್ಲ, ದೇವತೆಗಳಿಗೂ ಮಾಡೋಕ್ಕಾಗಲ್ಲ. ಅಷ್ಟು ತಪಸ್ಸನ್ನು ರಾಕ್ಷಸರು ಮಾಡ್ತಾರೆ. ಆದರೆ ಇಲ್ಲಿ ವಿಚಾರ ಏನು ಅಂತಂದರೆ, ನಾನು ಸಾಯಬಾರ್ದು ಅಂತ ಇರುತ್ತೆ ಅವ್ರಿಗೆ. ಅಂದರೆ ಸಾವನ್ನು ಎದುರಿಸಬೇಕು ಅನ್ನೋ ತಯಾರಿ ಇಲ್ಲ. ಸಾವನ್ನು ಎದುರಿಸಬೇಕು, ಸಾವನ್ನು ನಾನು ಗೆಲ್ಲಬೇಕು, ಆಮೇಲೆ ಸಾವನ್ನು ನಾನು ಪಾಸ್ ಮಾಡಬೇಕು ಅನ್ನೋ ತಯಾರಿ ಇಲ್ಲ. ನಾನು ಸಾಯಬಾರದು, ನಾನು ಪಾಸಾಗಬೇಕು, ಸಾವಿನಿಂದ ನಾನು ಪಾರಾಗಬೇಕು. ಹಾಗಿದೆ ಈ ದೃಷ್ಟಿ ಅದು ಶಾಲೆನಲ್ಲಿರೋ ವಿದ್ಯಾರ್ಥಿಗೆ ಆಗಿರಬಹುದು, ನಾನು ಪಾಸಾಗಬೇಕನ್ನೋದು, ಅಥವಾ ನಾನು ಸಾಯಬಾರ್ದು ಅನ್ನುವಂತಹ ಒಂದು ಅಸುರರ ದೃಷ್ಟಿಯಾಗಿರ್ಬೋದು. ಎರಡೂ ಕೂಡ ನಮ್ಮನ್ನು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ. ನಾನು ಸಂತೋಷವಾಗಿ ಬದುಕಬೇಕು ಅಂದರೆ ಹೆಂಗೆ ಮಕ್ಕಳು ಆಟ ಆಡಿಕೊಂಡು ಪಾಠ ಕೇಳಿಕೊಂಡು ಮನೆಯಲ್ಲಿ ಏನೂ ಜವಾಬ್ದಾರಿ ಇಲ್ಲ, ಸುಮ್ಮನೆ ಓಡಾಡಿಕೊಂಡು ಆಯಿತು ಟೈಮ್ ಪಾಸ್ ಆಯಿತು ಅಂತ ಇರ್ತಾರಲ್ಲ ಮಕ್ಕಳು, ಆ ಥರ ಆಗುತ್ತೆ. ಅಲ್ಲಿ ಅವರು ವಿದ್ಯೆಯಲ್ಲೂ ಬೆಳವಣಿಗೆ ಆಗಲ್ಲ, ಆಮೇಲೆ ಮನೆ ಕೆಲಸಕ್ಕೂ ಅವರು ಉಪಯೋಗಕ್ಕೆ ಬರಲ್ಲ. ಆ ಥರ ಒಂದು ದ್ವಂದ್ವ ಸಾಮ್ರಾಜ್ಯದಲ್ಲಿ ಅವ್ರು ಸಿಕ್ಕಾಕೊಂಡಿರ್ತಾರೆ. ಆದರೆ ಇಲ್ಲಿ ಸಾವನ್ನು ನಾನು ಎದುರಿಸಬೇಕು. ತಯಾರಿ ಅಂದರೆ ನಾನು ಸಾವನ್ನು ಎದುರಿಸಬೇಕು. ನಾನು ಸಾಯಬಾರ್ದು ಅನ್ನೋದು ಅಲ್ಲ, ಅಥವಾ ಸಾವಿನಿಂದ ನಾನು ಪಾರಾಗಬೇಕು ಅನ್ನೋದು ಅಲ್ಲ, ಅಥವಾ ದೂರ ಓಡಿ ಹೋಗಬೇಕು ತಪ್ಪಿಸ್ಕೊಳ್ಬೇಕು ಅಂತನೂ ಅಲ್ಲ, ಮುಂದೂಡಬೇಕು ಸಾವನ್ನು ಅಂತನೂ ಅಲ್ಲ, ಅಥವಾ ಬೇಗ ಬಂದುಬಿಡಲಿ ನನ್ನನ್ನು ನಾನೇ ಏನಾದರೂ ಮಾಡಿಕೊಂಡು ಸಾಯಿಸ್ಕೊಂಡ್ಬಿಡ್ತೀನಿ ಅಂತನೂ ಅಲ್ಲ, ಸಾಯ್ತೀನಿ ಅಂತನೂ ಅಲ್ಲ, ಸಾಯಬಾರ್ದು ಅಂತನೂ ಅಲ್ಲ. ಅದು ನಿಶ್ಚಿತವಾಗಿರುವಂಥದ್ದು. ಅದು ಮುಖ್ಯವಾಗಿ ಈ ಸಾವು ಅನ್ನೋದಿರೋದು ಅದು ಯಮನಿಗೆ ಸಂಬಂಧಿಸಿರುವಂಥದ್ದು. ಯಾಕೆ ಯಮನ ಪಕ್ಷಕ್ಕೆ ಸೇರಬೇಕನ್ನೋರಿಗೆ ಸಾವು ಅನ್ನೋದು ಒಂದು ವಿಷಯ ಆಗಿರೋದು. ಆದರೆ ನಾವು ಶಿವನ ಪಕ್ಷದಲ್ಲಿರುವವರಾದರೆ ನಾವು ಯಾವತ್ತೂ ಸಾವಿನ ಬಗ್ಗೆ ವಿಚಾರವನ್ನೇ ಮಾಡುವುದಿಲ್ಲ. ಇಷ್ಟೇ, ಒಂದು ಸತಿ ಸಾವು ಬರುತ್ತದೆ, ಸಾವು ನಿಶ್ಚಿತ, ಇಷ್ಟು ಗೊತ್ತಾದಮೇಲೆ ನಾನು ಯಾವತ್ತೂ ಸಾವಿನ ಬಗ್ಗೆ ವಿಚಾರ ಮಾಡೋದಿಲ್ಲ. ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ನಾನು ಏನು ಮಾಡಬೇಕು, ಹೆಂಗೆ ತಪ್ಪಿಸ್ಕೋಬೇಕು, ಇಂಥ ಯಾವ ಆಲೋಚನೆಯನ್ನು ಮಾಡುವುದಿಲ್ಲ. ಯಾಕಂದರೆ ಮೊಟ್ಟ ಮೊದಲು ಸತ್ತವ ಯಾರಾದರೂ ಇದ್ದರೆ ಅವನು ಯಮನೆ. ಹೌದು, ಅದಕ್ಕೋಸ್ಕರ ಎಲ್ಲರನ್ನೂ ಸಾಯಿಸಬೇಕು ಅಂತ ಅವನು ಪಣ ತೊಟ್ಟಿರೋದು. ಈ ಮಾತು ನಿಮಗೆ ವಿಚಿತ್ರ ಅನ್ನಿಸ್ಬೋದು. ಮೊಟ್ಟ ಮೊದಲಿಗೆ ಸಾವನ್ನು ಗೆದ್ದವರು ಯಾರಾದರೂ ಇದ್ದರೆ ಅವನು ಶಂಕರ. ಅವನಿಗೆ ಮೃತ್ಯುಂಜಯ ಅಂತ ಹೆಸರೇ ಇದೆ. ಸಾವನ್ನು ಗೆದ್ದ ಮೊದಲಿಗನಾಗಿರೋದ್ರಿಂದ ಅವನು ಮೃತ್ಯುಂಜಯ ಪಕ್ಷ, ಮೃತ್ಯುವನ್ನು ಜಯಿಸುವವರ ಪಕ್ಷದಲ್ಲಿದ್ದಾನೆ. ಇನ್ನು ಸಾಯುವವರ ಪಕ್ಷ ಯಾರದ್ದು ಅಂದರೆ ಯಮನ ಪಕ್ಷ. ನೀವು ಯಮನ ಪಕ್ಷಕ್ಕೆ ಓಟ್ ಹಾಕ್ತಿರೋ ಅಥವಾ ಶಿವನ ಪಕ್ಷಕ್ಕೆ ಓಟ್ ಹಾಕ್ತಿರೋ ಅದರ ಮೇಲೆ ನೀವು
ಸಾವನ್ನು ಎದುರಿಸುವವರೋ ಅಥವಾ ಸಾವಿನಿಂದ ತಪ್ಪಿಸಿಕೊಳ್ಳುವವರೋ ಅನ್ನೋದು ನಿರ್ಧಾರ ಆಗ್ತದೆ. ಸಾವಿನಿಂದ ತಪ್ಪಿಸಿಕೊಳ್ಳುವವರು ನಿಶ್ಚಿತವಾಗಿಯೂ ಸಾಯುತ್ತಾರೆ. ಆದರೆ ಸಾವನ್ನು ಎದುರಿಸುವವರು ನಿಶ್ಚಿತವಾಗಿಯೂ ಸಾವನ್ನು ಗೆಲ್ಲುತ್ತಾರೆ. ಇದು ಸಿದ್ಧಾಂತ. ನಾವು ಯಾವ ಪಕ್ಷಕ್ಕೆ ಸೇರಿದ್ದೀವಿ? ಯಮನ ಪಕ್ಷಕ್ಕೆ ಸೇರಿದ್ದೀವ, ಶಿವನ ಪಕ್ಷಕ್ಕೆ ಸೇರಿದ್ದೀವ? ಈಗ ಸ್ಮಶಾನಕ್ಕೆ ಹೋಗ್ತೀವಿ. ಸ್ಮಶಾನಕ್ಕೆ ಹೋದ ತಕ್ಷಣ ನಮಗೇನು ನೆನಪಾಗುತ್ತೆ? ಅಲ್ಲಿ ಎಲ್ಲ ಸೂಕ್ಷ್ಮ ಜೀವಿಗಳಿರ್ತಾರೆ, ಪ್ರೇತಗಳಿರ್ತವೆ, ದೆವ್ವಗಳಿರ್ತವೆ ಅಂತ ನೆನಪಾಗ್ತೈತೆ. ಆದರೆ ಸ್ಮಶಾನ ಅನ್ನೋದು ರುದ್ರನ ಪಾದ, ಅಲ್ಲಿ ಶಿವನ ವಾಸವಿದೆ ಅಂತ ನೆನಪು ಮಾಡ್ಕೊಳ್ಳೋರು ಎಷ್ಟು ಜನ? 100ಕ್ಕೆ 99 ಜನ ಸ್ಮಶಾನ ಅಂದ ತಕ್ಷಣ ಭೂತ ದೆವ್ವ ಅಂತಲೇ ಚಿಂತನೆ ಮಾಡ್ತಾರೆ. 100ಕ್ಕೆ ಒಬ್ಬ ಮನುಷ್ಯ ಮಾತ್ರ ಇದು ಶಿವನ ಪಾದ, ಇಲ್ಲಿ ರುದ್ರ ಪಾದವಿದೆ, ಇಲ್ಲಿ ಶಿವನ ವಾಸಸ್ಥಾನವಿದೆ, ಇದು ಪವಿತ್ರವಾದ ಸ್ಥಾನ ಅಂತ ಅವನು ಅಲ್ಲಿ ಶಿವನ ಸ್ಮರಣೆ ಮಾಡ್ಕೊಳ್ತಾನೆ. ಹೀಗೆ ಶಿವನ ಸ್ಮರಣೆ ಆಗ್ತಿತ್ತು ಅಂತಂದರೆ ನೀವು ಮೃತ್ಯುಂಜಯ ಅಂದರೆ ಸಾವನ್ನು ಎದುರಿಸುವ ತಯಾರಿಯಲ್ಲಿದ್ದೀರಿ. ಇಲ್ಲ ನಿಮಗೆ ಭೂತ ಪ್ರೇತಗಳು ದೆವ್ವಗಳಿದ್ದಾವೆ ಇಲ್ಲಿ ಸ್ಮಶಾನದಲ್ಲಿ ಅಂತ ಅವುಗಳ ಸ್ಮರಣೆ ಆಗ್ತಿತ್ತು ಅಂತಂದರೆ, ನೀವು ಅವುಗಳಿಗೆ ಭಯಭೀತರಾಗ್ತಿದ್ರಿ ಅಂತಂದರೆ ನೀವು ಯಮನ ಪಕ್ಷದಲ್ಲಿದ್ದೀರಿ. ಅಂದರೆ ನೀವು ಸಾವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೀರಿ. ಸಾವು ಅನ್ನುವಂತಹ ಪರೀಕ್ಷೆಯನ್ನು ಎದುರಿಸಲು ನೀವು ತಯಾರಿ ಮಾಡಿಕೊಳ್ಳುತ್ತಿಲ್ಲ. ಇದು ಸ್ವಲ್ಪ ದೂರದ ವಿಷಯ ಆಗ್ಬೋದು. ಇನ್ನು ಸ್ವಲ್ಪ ಹತ್ತಿರಕ್ಕೆ ಬರ್ತೀನಿ ನಾನು. ಈಗ ನಾನು ಬೀಳ್ತೀನಿ. ಬಿದ್ದು ಪೆಟ್ಟಾದ ತಕ್ಷಣ ಅಯ್ಯೋ ಅಂತೀನೋ ಅಥವಾ ಶಿವ ಶಿವ ಅಂತೀನೋ? ಅಯ್ಯಯ್ಯೋ ಅನ್ನೋರೇ 100ಕ್ಕೆ 99 ಜನ. 100ಕ್ಕೆ ಒಬ್ಬರು ಮಾತ್ರ ಯಾರೋ ಶಿವ ಅಂತಾರೆ. ಅಯ್ಯೋ ಅಂದ ತಕ್ಷಣ ಆಸ್ಪತ್ರೆ ಬಂತು, ಆಸ್ಪತ್ರೆ ಅಂದ ತಕ್ಷಣ ಔಷಧಿ ಬಂತು, ಔಷಧಿ ಅಂದ ತಕ್ಷಣ ಔಷಧಿ ಹೋಗಿಲ್ಲ ಅಂದರೆ ಸರ್ಜರಿ ಬಂತು. ಹೌದಾ? ಈ ಪರಂಪರೆ ಮುಂದುವರಿತು. ಅದೇ ಶಿವ ಅಂತಂದರೆ ಅಲ್ಲಿ ಆರೋಗ್ಯ ನಿಯಮ ಬಂತು, ಪಥ್ಯ ಬಂತು. ಹೌದು? ಮತ್ತು ಆಸ್ಪತ್ರೆ, ಔಷಧಿ, ಸರ್ಜರಿ ಇವೆಲ್ಲ ದೂರ ಸರ್ಕೊಳ್ತವೆ. ಅಲ್ಲಿ ಆರೋಗ್ಯ ನಿಯಮಗಳು, ಪಥ್ಯ ಮತ್ತು ನಾನು ಬಿದ್ದ ನೆಪಕ್ಕೆ ನನ್ನ ಸೊಂಟ ನೆಟ್ಟಗಾಯಿತು ಅನ್ನುವ ರೀತಿಯಲ್ಲಿ ಒಂದು ಒಳ್ಳೆಯದೇ ಆಗುವ ಸಾಧ್ಯತೆಯೂ ಇರುತ್ತದೆ. ಯಾವಾಗ ಶಿವ ಅಂದ್ರೇನು? ಸಮಾನ ನೆಲೆ. ಅದಕ್ಕೆ ಬೆಟ್ಟವನ್ನೇರುವಾಗ, ಕಾಲು ಮುರಿದಲ್ಲಿ ಥಟ್ಟನೆ ಬೀಳುವಾಗ, ಚಳಿ ಜ್ವರ, ಕೆಮ್ಮು, ಉಬ್ಬಸ ರೋಗ ಬಂದಾಗ, ಮಾತಿಗೆ ಶಂಕರ, ದಟ್ಟ ದಾರಿದ್ರ್ಯ ಬಂದಾಗ, ಅಷ್ಟಭೋಗದಿಂದ ನಾನು ನಲಿಯುವಾಗ, ಎಲ್ಲ ಸಮಯದಲ್ಲಿಯೂ ಅಂದರೆ ಅಷ್ಟಭೋಗಕ್ಕೂ ದಟ್ಟ ದಾರಿದ್ರ್ಯಕ್ಕೂ ಸಮಾನ ನೆಲೆ ಶಿವ. ಬೆಟ್ಟ ಏರುವಿಕೆಗೂ ಥಟ್ಟನೆ ಬೀಳುವಿಕೆಗೂ ಎರಡಕ್ಕೂ ಸಮಾನ ನೆಲೆ ಶಿವ. ಚಳಿ ಜ್ವರ ಕೆಮ್ಮು ಉಬ್ಬಸ ರೋಗಕ್ಕೂ ಆರೋಗ್ಯಪೂರ್ಣ ಸ್ಥಿತಿಗೂ ಸಮಾನ ನೆಲೆ ಶಿವ. ಹಾಗಾದರೆ ಸಮಾನ ನೆಲೆಯಲ್ಲಿ ನೀನು ದಟ್ಟ ದಾರಿದ್ರ್ಯದಿಂದಲೂ ನಿನಗೆ ಆರೋಪ ಆಗೋದಿಲ್ಲ, ಅಷ್ಟಭೋಗಗಳಿಂದಲೂ ನಿನಗೆ ಆರೋಪ ಆಗೋದಿಲ್ಲ. ನೀನು ಅಷ್ಟಭೋಗವನ್ನು ಅನುಭವಿಸುವುದಿಲ್ಲ, ದಟ್ಟ ದಾರಿದ್ರ್ಯವನ್ನು ಅನುಭವಿಸುವುದಿಲ್ಲ. ಹಾಗಾದರೆ ಯಾರನ್ನು ಅನುಭವಿಸ್ತೀಯಾ? ಶಿವನನ್ನೇ ಅನುಭವಿಸುತ್ತೀಯಾ? ಇದು ಪರೀಕ್ಷೆಯನ್ನು ಎದುರಿಸುವ ರೀತಿ. ಹಾಗಾದರೆ ಮರಣವನ್ನು, ಸಾವಿಗೆ ತಯಾರಿ ಮಾಡಿಕೊಳ್ಳುವುದು ಇದರರ್ಥ ನಾನು ಸಾವನ್ನು ಅನುಭವಿಸುವುದು ಅಲ್ಲ, ಹುಟ್ಟನ್ನು ಅನುಭವಿಸುವುದು ಅಲ್ಲ. ಅಷ್ಟೇ ಅಲ್ಲ, ಈ ಒಂದು ಸಾವಿನ ಕುರಿತು ಚಿಂತೆ ಮಾಡುವುದು ಅಲ್ಲ. ಯಾರಾದರೂ ಸತ್ತಾಗ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಹೆಂಗೆ ಸತ್ತರ್ರಿ, ಪಾಪ, ಸಣ್ಣ ವಯಸ್ಸು, ಸಾಯಬಾರ್ದಾಗಿತ್ತು, ಏನಾಗಿತ್ತು, ಹೀಗೆಲ್ಲ ಮಾತಾಡ್ತೀವಿ. ಹೌದು, ಲೋಕಾಭಿರಾಮವಾಗಿ 1 ನಿಮಿಷ ಅರ್ಧ ನಿಮಿಷ ಮಾತಾಡಿಬಿಟ್ಟು ನಾವು ಕೂಡಲೇ ಚಿಂತನೆಗೆ ಬರಬೇಕು. ಏನಂದರೆ, ಹೌದು ಸತ್ರು,
ಆದರೆ ಸಾಯೋ ಒಳಗಾಗಿ ಅವರು ಆತ್ಮದರ್ಶನ ಮಾಡ್ಕೊಳ್ಳೋದಕ್ಕೆ ಅವ್ರು ಏನೆಲ್ಲ ಸಾಧನೆ ಮಾಡಿದರು. ಹೌದು, ಅವರು ಈ ಥರ ಸಾಧನೆ ಮಾಡಿದರು, ಇಷ್ಟು ಸತ್ಸಂಗ ಮಾಡಿದರು, ಅವ್ರ ಅಕೌಂಟ್ನಲ್ಲಿ ಇಷ್ಟು ಸತ್ಸಂಗ ಐತೆ, ಇಷ್ಟು ಧ್ಯಾನ ಐತೆ, ಇಷ್ಟು ಜಪತಪಗಳದಾವ, ಇಷ್ಟು ಪುಣ್ಯಕರ್ಮಗಳದಾವ. ಇದರ ಲೆಕ್ಕಾಚಾರ ಆಗಬೇಕಂದ್ರೆ ಹುಟ್ಟು ಸಾವುಗಳ ಚಕ್ರದಿಂದ ಹೊರಗೆ ಬರೋದಕ್ಕೆ ಅವರಿಗೆ ಸಾಧ್ಯವಾಯಿತೆ. ಅಕಸ್ಮಾತ್ ಅವರಲ್ಲಿ ಕೊರತೆ ಇದ್ದರೆ ನಾವು ಮನೆ ಜನ ಎಲ್ಲ ಬನ್ನಿರಿ, ನಾನು ಜೊತೆ ಸೇರಿಕೊಂಡು ಗುರುವಿನ ಪ್ರಾರ್ಥನೆ ಮಾಡೋಣ, ಗುರುವಿನ ಪಾದಕ್ಕೆ ಆ ಆತ್ಮವನ್ನು ಒಪ್ಪಿಸೋಣ. ಅದು ಸತ್ಯದ ಒಂದು ಯಾನ, ದೇವಯಾನದಲ್ಲಿ ಸೇರ್ಪಡೆಗೊಳಿಸೋಣ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಆ ರೀತಿಯ ಒಂದು ಪರಿಸರವನ್ನು ನಿರ್ಮಾಣ ಮಾಡುವಂತಿರಬೇಕು. ಸಾವಿನ ಮನೆಗೆ ಹೋದಾಗ ಲೋಕಾಭಿರಾಮವಾಗಿ ಅರ್ಧ ನಿಮಿಷ 1 ನಿಮಿಷ ಮಾತಾಡಿ ಆದ ಬಳಿಕ ಹುಟ್ಟು ಸಾವುಗಳ ಚಕ್ರದಿಂದ ಹೊರಗೆ ಬರೋದಕ್ಕೆ ಆ ವ್ಯಕ್ತಿ ಏನೆಲ್ಲ ತಯಾರಿ ಮಾಡಿದೆ ಅಂತ ನೋಡಿಬಿಟ್ಟು ಅಲ್ಲಿ ಕೊರತೆಯನ್ನು ತುಂಬಿಕೊಡೋದಕ್ಕೆ ಆ ಸೂಕ್ಷ್ಮ ಚೇತನ ಅಂದರೆ ಸ್ಥೂಲ ಶರೀರ ಬಿದ್ದೋಗಿರ್ತತೆ, ಸೂಕ್ಷ್ಮವಾದ ಶರೀರ ಅದಿನ್ನೂ ಅಲ್ಲೇ ವಾಸವಾಗಿರ್ತತೆ. ಅಂತ್ಯಕ್ರಿಯೆ ಕೂಡ ನಾವು ಹೇಗೆ ಸತ್ತ ವ್ಯಕ್ತಿಯ ಅಂತ್ಯಕ್ರಿಯೆ ಮಾಡ್ತೀವೋ ಹಾಗೆ ಆ ಸತ್ತ ವ್ಯಕ್ತಿಯ ಸೂಕ್ಷ್ಮ ಜೀವ ಕೂಡ ನಮ್ಮೊಂದಿಗೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರುತ್ತದೆ. ಆದರೆ ಅದಕ್ಕೆ ರಕ್ಷಣೆ ಇರೋದಿಲ್ಲ. ಅದು ಹೆಂಗಿರ್ತೈತೆ ಅಂದರೆ ಸಣ್ಣ ಮಗು ಥರ ಇರ್ತತೆ. ಕೂಸು ಹೆಂಗೆ ಎತ್ಕೊಂಡವ್ರ ಕೈ ಹೋಗ್ತೈತಲ್ಲ ಹಾಗೆ ಅದಕ್ಕೆ ತನಗೆ ಎದ್ನಿಲ್ಲಕ್ಕೆ ಬರಲ್ಲ. ಕೂಸಿಗೆ ಯಾರು ಎತ್ಕೊಳ್ತಾರೋ ಅವರನ್ನೇ ಅದು ನನ್ನವರು ಅಂತ ತಿಳ್ಕೊಳ್ತೈತಲ್ಲ, ಹಾಗೆ ಆ ಸೂಕ್ಷ್ಮ ಜೀವ ಕೂಡ ಅದಕ್ಕೆ ಸ್ವಂತ ರಕ್ಷಣೆ ಇರೋದಿಲ್ಲ, ಅವಲಂಬಿತವಾಗಿರ್ತದೆ. ಆಗ ನಾವು ಯಾವ ಭಾವನೆಯನ್ನು ಅಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ್ಯಕ್ರಿಯೆಯ ಸಮಯದಲ್ಲಿ, ಆ ಭಾವನೆಗಳು ಅದರ ಉತ್ತರೋತ್ತರ ಪ್ರಗತಿಗೆ ಮುಂದುವರಿಯುವಿಕೆಗೆ ಸಹಾಯ ಮಾಡುತ್ತವೆ. ಅದಕ್ಕೆ ನಾವೆಲ್ಲರೂ ಸೇರಿ ಆ ಜೀವ ತನ್ನ ಮುಂದಿನ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತೆ ನಾವು ವಾತಾವರಣವನ್ನು ರೂಪಿಸಬೇಕು. ಆಗ ನಮಗೇನು ಲಾಭ, ಅವ್ರಿಗೆ ಅಷ್ಟೆಲ್ಲ ಮಾಡೋದ್ರಿಂದ ನಮಗೇನು ಲಾಭ ಅಂತ ನೀವು ಕೇಳ್ಬೋದು. ತುಂಬ ಜನ ಯಾವಾಗಲೂ ಜಗಳ ಆಡಿದರೂ ಕೂಡ ಸತ್ತಾಗ ಹೋಗ್ತಾರೆ, ಎಲ್ಲನೂ ಮರೀತಾರೆ. ಸತ್ತ ವ್ಯಕ್ತಿಯ ಕೆಟ್ಟದ್ದನ್ನೆಲ್ಲ ಮರೆತು ಒಳ್ಳೆಯದನ್ನು ಮಾತ್ರ ನೆನಪು ಮಾಡ್ಕೊಳ್ತಾರೆ. ಏನು ಬಿಡ್ರಿ, ಸತ್ತೇ ಹೋದ್ಬಿಟ್ರಿ, ಇನ್ನೇನು ಮಾಡೋದು ಅಂತ ಹಿಂಗೆ ಮಾತಾಡ್ತೀವಿ. ಅದರ ಅರ್ಥ ಏನಂದರೆ, ಎಷ್ಟೇ ಕೆಟ್ಟವನಾಗಿರಲಿ ವ್ಯಕ್ತಿ, ಆ ಜೀವ ಬದುಕಿದೆ ಅಥವಾ ಉಸಿರಾಡಿಸಿದೆ, ಇಂತಿಷ್ಟು ಉಸಿರಾಟಗಳನ್ನು ಅದು ಈ ಭೂಮಿಯ ಮೇಲೆ ನಡೆಸ್ಕೊಂಡು ಬಂದಿದೆ ಅಂತಂದರೆ ಅದರ ಹಿಂದೆ ಆಧಾರವಾಗಿ ಒಂದು ಸಮಾನ ಚೇತನದ ಆಶ್ರಯವಿಲ್ಲದೆ ಅದು ಉಸಿರಾಡ್ಸೋಕ್ಕೆ ಸಾಧ್ಯ ಇರಲಿಲ್ಲ. ಈಗ ಉಸಿರು ಬಿದ್ದಿದೆ, ಆದರೆ ಚೇತನ ಇದೆ. ಅಂತಿಮ ದರ್ಶನ ಅರ್ಥಾತ್ ಆ ಚೇತನವನ್ನು ಗೌರವಿಸುವುದು. ಉಸಿರು ಬಿದ್ದಿದೆ, ದೇಹ ಬಿದ್ದಿದೆ, ಆದರೆ ಚೇತನದ ಉಪಸ್ಥಿತಿ ಇದೆ. ಆ ಚೇತನದ ಉಪಸ್ಥಿತಿಯಲ್ಲಿ ಈ ಜೀವ ಉಸಿರಾಡಿಸಿತ್ತು, ಈ ದೇಹ ಅಲುಗಾಡುತ್ತಿತ್ತು. ಆ ಚೇತನವನ್ನು ನೆನಪು ಮಾಡ್ಕೊಳ್ಳೋದಕ್ಕೆ, ಆ ಚೇತನದ ದರ್ಶನ ಮಾಡ್ಕೊಳ್ಳೋದಕ್ಕೆ ನಾವು ಹೋಗ್ತೀವಿ. ಮತ್ತು ಅಲ್ಲಿ ಅವರ ಅಂತಿಮ ಯಾತ್ರೆಗೆ ನಾವು ಹುಟ್ಟು ಸಾವುಗಳ ಚಕ್ರದಿಂದ ಹೊರಗೆ ಬರೋದಕ್ಕೆ ನಾವೇನು ಧ್ಯಾನ ಪರಿಸರವನ್ನು ರೂಪಿಸ್ತೀವೋ ಅದರಿಂದ ನಮಗೆ ಆ ಚೇತನದ ಸ್ಪರ್ಶ, ಆ ಪುಣ್ಯ ನಮಗೆ ಸಿಕ್ಕುತ್ತದೆ. ಅಷ್ಟಕ್ಕೋಸ್ಕರ ನಾವು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಬೇಕು. ಅಂತಿಮ ದರ್ಶನ ಅನ್ನೋದು ಅಷ್ಟು ಮುಖ್ಯ ಅನ್ನೋದನ್ನು ನಾವು ಇಂಥ ಮಾತುಗಳನ್ನು ಕೇಳ್ತೀವಿ. ಹಾಗಾದರೆ ಪ್ರತಿದಿನ ರಾತ್ರಿ ಮಲಗುವಾಗ ನಾನು ಹೇಳ್ತೀನಿ ಅಂತ ಏನು ಗ್ಯಾರಂಟಿ ಅಂದ್ಕೊಂಡು ಮಲ್ಕೋಬೇಕು. ಯಾಕೆಂದರೆ ದೇಹ ನಿಂತ್ಕೊಂಡಿರ್ತತೆ, ಮನಸ್ಸು ಕೂಡ ಅಲ್ಲಿ ಲಯ ಆಗಿರ್ತತೆ, ನಿದ್ರೆನಲ್ಲಿ ಬುದ್ಧಿ ಕೂಡ ಲಯ ಆಗಿರ್ತತೆ, ಅಹಂಕಾರ ಕೂಡ ಹಿಂಸರ್ಕೊಂಡಿರ್ತತೆ. ಒಂದೇ ಒಂದು ಏನಾದರೂ ಇದ್ದರೆ ಅದು ಉಸಿರಾಟ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಇನ್ನು ಮಿಕ್ಕ ಸೂಕ್ಷ್ಮ ಕ್ರಿಯೆಗಳೆಲ್ಲ ನಡೀತಾ ಇದ್ದರೂ ಕೂಡ ಅದು ಉಸಿರನ್ನೇ ಅವಲಂಬಿಸಿ ನಡೀತಾ ಇರೋದ್ರಿಂದ ಇದು ಯಾವುದೇ ಕ್ಷಣ ನಿಲ್ಲಬಹುದು ಅಂದ್ಕೊಂಡು ನಾವು ಮಲ್ಕೊಳ್ಬೇಕಂತ. ಇದು ನನ್ನ ಅಂತಿಮ ಕ್ಷಣವಾಗಬಹುದು, ಅಂತಿಮ ನಿದ್ರೆ ಆಗಬಹುದು, ಈ ನಿದ್ರೆ ನನಗೆ ಚಿರನಿದ್ರೆಗೆ ದಾರಿ ಮಾಡಿ ಕೊಡಬಹುದು ಅಂದ್ಕೊಂಡಾಗ
ಅಲ್ಲಿ ನಾನು ಅನ್ನೋದು ಶೂನ್ಯ ಆದಾಗ ನಾನು ಒಂದು ಜ್ಞಾನದ ಕುಂಭವೇ ಆಗಿ ಮೇಲೇಳುತ್ತೇನೆ. ಅಕಸ್ಮಾತ್ ನಾನು ಜೀವಂತವಾಗಿದ್ದರೆ ನಾನು ನಿನ್ನೆಯ ವ್ಯಕ್ತಿ ಆಗಿರೋದಿಲ್ಲ. ನಾನಿವತ್ತು ಜ್ಞಾನಪೂರ್ಣವಾದಂತಹ ಒಂದು ವ್ಯಕ್ತಿತ್ವವನ್ನು ಪಡೆದುಕೊಂಡು ಮೇಲೇಳುತ್ತೇನೆ. ಜ್ಞಾನದ ಕುಂಭವಾಗಿ ನಾನು ಬೆಳಗಿನ ಜಾವವನ್ನು ನಾನು ಕಣ್ಬಿಟ್ಟು ನೋಡುತ್ತೇನೆ. ಇಷ್ಟು ಲಾಭ ಇದೆ. ಸಾವಿನ ಅರಿವಿನಲ್ಲಿ ಸದಾ ಇರುವುದು. ಸಾವಿನ ಅರಿವನ್ನು ನಾನು ಪ್ರತಿ ಕ್ಷಣವೂ ಇಟ್ಕೊಂಡಿರಬೇಕು. ಆ ಸಾವಿನ ಅರಿವು ನನಗೇನು ಕೊಡುತ್ತೆ ಅಂತಂದರೆ, ಅನಂತವಾದ ಅಸ್ತಿತ್ವದ ಜೊತೆಗೆ ನಾನು ಬೆರೆಯುವಂತಹ ಒಂದು ಸುಖವನ್ನು ನೀಡುತ್ತದೆ. ಸದಾ ಇರುವುದರ ಗುಟ್ಟನ್ನು ಅದು ನನಗೆ ನೀಡುತ್ತದೆ. ಅದಕ್ಕೆ ಸಾವು ಗುರು. ಸಾವು ಅದು ಪರೀಕ್ಷೆ. ಸಾವು ಒಂದು ಪ್ರಶ್ನೆ. ಹೌದಾ? ಸಾವು ನನಗೆ ಉನ್ನತವಾಗಿ ಬಡ್ತಿ ಕೊಡುವಂತಹ ಒಂದು ಮಾಧ್ಯಮ. ಅದಕ್ಕೆ ಸಾವಿನ ಅರಿವು ನಮಗೆ ಒಂದು ಕ್ಷಣ ಕೂಡ ಬಿಡದಂಗೆ ಇರಬೇಕು. ನೀವೆಲ್ಲ ಸತ್ಸಂಗಿಗಳು ಬಹುಶಃ ಪ್ರಶ್ನೆ ಮಾತ್ರ ಹಾಗೆ ಕೇಳಿದ್ದೀರಿ. ವಾಸ್ತವದಲ್ಲಿ ಸತ್ಸಂಗ ಅಂದರೆ ಸದಾ ಇರುವುದರ ಸಂಘ. ಸತ್ಸಂಗ. ಹೌದು, ಸಾವಿನ ಅರಿವುಳ್ಳವರೇ ಸತ್ಸಂಗದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ. ಮತ್ತು ಸತ್ಸಂಗದ ಲಾಭ ಕೂಡ ಅವರಿಗೆ ಮಾತ್ರ ಸಿಕ್ಕತ್ತೆ. ಯಾಕಂದರೆ ಸತ್ಸಂಗದಲ್ಲಿ ಭಾಗಿಯಾಗಬೇಕಂದ್ರೆ ನಾನಾ ಅಡ್ಡಿ ಆತಂಕಗಳು, ಎಷ್ಟು ಆತಂಕಗಳಿದ್ರೂ ಕೂಡ, 1000 ಆತಂಕಗಳಿದ್ರೂ ಕೂಡ, ಹೇಗೆ ಸಾವಿನ ಸಮಯದಲ್ಲಿ ನಾನೆಲ್ಲ ಬಿಟ್ಟು ಹೋಗ್ತೀನಿ ಅಂತಿರುತ್ತಲ್ಲ, ಹಂಗೇ ನಾವು ಸತ್ಸಂಗಕ್ಕೆ ಬರಬೇಕು ಅಂದರೆ ಎಲ್ಲನೂ ಪಕ್ಕ ಸರಿಸಿ ನಾವು ಸತ್ಸಂಗಕ್ಕೆ ಶರಣಾದಾಗ ಮಾತ್ರ ಸತ್ಸಂಗದ ಲಾಭ ನಮಗೆ ಸಿಕ್ಕತ್ತೆ. ಆ ತಯಾರಿ ಇದ್ದವರೇ, ಸಾವಿನ ತಯಾರಿ ಇದ್ದವರೇ ಸತ್ಸಂಗವನ್ನು ನಿರಂತರವಾಗಿ ನಡೆಸಿಕೊಡೋದಕ್ಕೆ ಸಾಧ್ಯ ಮತ್ತು ಸತ್ಸಂಗದ ಲಾಭ ತೆಗೆದುಕೊಳ್ಳೋದಕ್ಕೂ ಸಾಧ್ಯ. ಈ ಪ್ರಶ್ನೆ ಕೇಳಿದ ಡಾಕ್ಟರ್ ಮಹೇಶ್ ಅವರು ಅಂಥ ಒಂದು ತಯಾರಿನಲ್ಲಿರೋದ್ರಿಂದಲೇ ಅವರು ಇಷ್ಟು 3-4 ವರ್ಷಗಳಿಂದ ಸತ್ಸಂಗವನ್ನು ಜಾರಿಯಲ್ಲಿ ಇರಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ನೀವೆಲ್ಲ ಸತ್ಸಂಗಿಗಳು ಭಾಗಿಯಾಗ್ತಿದ್ದೀರಿ ಅಂದರೆ ನಿಮಗೆ 108 ಸಮಸ್ಯೆಗಳಿರುತ್ತೆ, ಸಂಸಾರದಲ್ಲಿ ತಾಪತ್ರಯಗಳಿರುತ್ತೆ. ಆದರೂ ಕೂಡ ನೀವು ಬಿಟ್ಟು ಬಿಡದಂತೆ ಭಾಗಿಯಾಗ್ತೀರಿ ಅಂತಂದರೆ ನಿಶ್ಚಿತವಾಗಿಯೂ ನಿಮ್ಮೆಲ್ಲರಿಗೂ ಕೂಡ ಸಾವಿನ ಅರಿವಿದೆ. ಅದಕ್ಕೆ ಸದಾ ಇರುವುದರ ಸಂಘದಲ್ಲಿ ನೀವೆಲ್ಲ ಇದ್ದೀರಿ ಮತ್ತು ಅಂತಹ ಒಂದು ಚಿಂತನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾ ಎಲ್ಲರಿಗೂ ಶರಣು. ಧನ್ಯವಾದರಮ್ಮ. ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಈಗ ಮಂಗಳಾರತಿ ಮಾಡ್ರಮ್ಮ. ಒಂದಾರತಿ ಬೆಳಗುವೆನೋ ಯಾರ್ಯಾರಿಗರಿದಂತ ಶಿವಗೆ ನಾ ಒಂದಾರತಿ ಬೆಳಗುವೆನೋ. ಅಡಿವೆಲ್ಲ ಆರುತಿ ಬಸವನ ಗಿಡವೆಲ್ಲ ಪತೂರಿ ಒಳಗಿರುವ ಜ್ಯೋತಿಗೆ ನಾ ಒಂದಾರತಿ ಬೆಳಗುವೆನೋ. ಆರತಿ ಬೆಳಗುವೆನೋ ನಾ ಒಂದಾರತಿ ಬೆಳಗುವೆನೋ. ಯಾರ್ಯಾರಿಗರಿದಂತ ಶಿವಗೆ ನಾ ಒಂದಾರತಿ ಬೆಳಗುವೆನೋ. ಮುತ್ತಿನ ರುತಿ ಮಾಡಿ ಬೆಳಗಿರಿ ಮುಕ್ಕಣ್ಣ ಶಿವಗೆ. ಉತ್ತಮದೊಳಗಿರುವ ಜ್ಯೋತಿಗೆ ನಾ ಒಂದಾರತಿ ಬೆಳಗುವೆನೋ. ಆರತಿ ಬೆಳಗುವೆನೋ ನಾ ಒಂದಾರತಿ ಬೆಳಗುವೆನೋ. ಯಾರ್ಯಾರಿಗರಿದಂತ ಶಿವಗೆ ನಾ ಒಂದಾರತಿ ಬೆಳಗು. ಕಂಚಿನ ರುತಿ ಮಾಡಿ ಬೆಳಗಿರಿ ಪಂಚಮುಖದ ಶಿವಗೆ. ಪಂಚಮದೊಳಗಿರುವ ಜ್ಯೋತಿಗೆ ನಾ ಒಂದಾರತಿ ಬೆಳಗುವೆ. ಆರತಿ ಬೆಳಗುವೆನೋ ನಾ ಒಂದಾರತಿ ಬೆಳಗುವೆನೋ. ಯಾರ್ಯಾರಿಗರಿದಂತ ಶಿವಗೆ ನಾ ಒಂದಾರತಿ ಬೆಳಗು. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಥ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಜಯನಂ ಪಾರ್ವತೀಶ್ವರ ಹರ ಮಹಾದೇವ್. ಎಲ್ಲರೂ 1 ನಿಮಿಷ ಧ್ಯಾನ ಮಾಡ್ಬೇಕು.
ಅಕ್ಕನ ಬಳಗಕ್ಕೆ ಜಯವಾಗ್ಲಿ, ತಾಯಂದರ ಬಳಗಕ್ಕೆ ಜಯವಾಗ್ಲಿ, ಸತ್ಸಂಗಕ್ಕೆ ಜಯವಾಗ್ಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜೈ ಸತ್ಸಂಗ್, ಜೈ ಗುರುದೇವ. ಶರಣು ಶರಣು ಶರಣು.